ಕಳೆದ 2 ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದಂತಹ ಒಂದು ವಿದ್ಯಾರ್ಥಿಗಳ ಹೋರಾಟ ನಿಮಗೆ ಗೊತ್ತಿರಬಹುದು. ಇಷ್ಟಕ್ಕೂ ಕಾಲಕ್ಕೆ ಸರ್ಕಾರಿ ಉದ್ಯೋಗಿಗೆ ಸಂಬಂಧಪಟ್ಟಂತ ನೇಮಕಾತಿ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಹೋರಾಟಗಳು ಆಗುವಂತಹ ಸಾಧ್ಯತೆಗಳು ಸಹ ಇರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಲಿ, ಇವತ್ತು ಧಾರವಾಡ ಅಂತ ಬಂದಾಗ ಅತಿ ಹೆಚ್ಚಿನ ಒಂದು ಕೋಚಿಂಗ್ ಸೆಂಟರ್ಗಳನ್ನ ಹೊಂದಿರತಕ್ಕಂಥ ಸ್ಥಳ ಅಂತಾನೆ ಕರಿಬಹುದು. ಇಲ್ಲಿ ನೂರಾರು ಅಲ್ಲ, ಸಾವಿರಾರು ಅಲ್ಲ, ಲಕ್ಷಾಂತರ ಮಂದಿ ಈ ಏನು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾನೆ ಇರ್ತಿದ್ರೆ. ಸೊ ಕಾಲಕ್ಕೆ ಈ ನೇಮಕಾತಿ ಪ್ರಕ್ರಿಯೆಗಳಾಗಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗಬಹುದು. ಸೊ ಕೆಲವರು ನಿನ್ನೆ ನಡೆದಂತಹ ಒಂದು ಸಂದರ್ಶನದಲ್ಲಿ ನೋಡಿದೆ, ಕೆಲವರಂತೂ ಮಾರ್ನಿಂಗ್ ಊಟ ಮಾಡಿದ್ರೆ ಮತ್ತೆ ಸಂಜೆ ಊಟ ಮಾಡೋದಕ್ಕೂ ಸಹ ಕಾಸು ಇರೋದಿಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಅವರನ್ನ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರ್ತಕ್ಕಂಥದ್ದು. ಸೊ ಮನೆಗೆ ಹಿರಿ ಮಗ ಇರ್ಬೋದು, ಹಿರಿಯ ತಂಗಿ ಇರ್ಬೋದು, ಅಕ್ಕ ಇರ್ಬೋದು. ಸೊ ಈ ರೀತಿ ಸಾಕಷ್ಟು ಜನ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನೋವಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಸೊ ಈ ರೀತಿ ನೇಮಕಾತಿ ಪ್ರಕ್ರಿಯೆಗಳು ದಿನದಿಂದ ದಿನಕ್ಕೆ ವಿಳಂಬ ಆಗ್ತಾ ಇದ್ರೆ ವಯಸ್ಸು ಅಂದ್ರೆ ವಯೋಮಿತಿ ಮೀರಿದ್ರೆ ಮತ್ತೆ ಅವ್ರಿಗೆ ಜಾಬ್ ಸಿಗುತ್ತಾ, ಅದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕಾಲಕ್ಕೆ ಹತ್ತತ್ರ 2,20,000ಕ್ಕೂ ಹೆಚ್ಚಿನ ಒಂದು ನೋಟಿಫಿಕೇಶನ್ ಅಥವಾ ಹೆಚ್ಚಿನ ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಹುದ್ದೆಗಳು ಭರ್ತಿ ಆರಂಭ ಯಾವಾಗ ಆಗುತ್ತೆ, ಭರ್ತಿಯ ಪ್ರಕ್ರಿಯೆ ಹೇಗಾಗಬಹುದು, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದು ಉಜ್ವಲವಾದಂತ ಭವಿಷ್ಯವನ್ನ ಕಲಿಸ್ಬೇಕು ಅನ್ನೋದು ಕಾರಣದಿಂದ ಸಾಕಷ್ಟು ದೂರದಿಂದ ಇಲ್ಲಿ ಒಂದು ಸ್ಟಡಿಯನ್ನ ಮಾಡ್ಲಿಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಅವರು ಅಷ್ಟೇ ಕಷ್ಟಪಟ್ಟು ಓದುವಂತ ಒಂದು ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಆದ್ರೆ ನೇಮಕಾತಿ ಪ್ರಕ್ರಿಯೆಗಳು ರಾಜ್ಯ ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಕಾಲಕ್ಕೆ ನೇಮಕಾತಿ ಪ್ರಕ್ರಿಯೆಗಳು ಮಾಡಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗ್ಬಹುದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.